ಆದರೆ ಇದರಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಅನುದಾನ ಎಷ್ಟು ಅಂತಂದ್ರೆ ಇವತ್ತು ನೋಡಿ ಬೆಳಗಾವಿ ಜಿಲ್ಲೆಗೆ 3,88,00,000 ರೂಪಾಯಿ ಬಿಡುಗಡೆ ಆಗಿದೆ. ಇನ್ನೂ 1,27,00,000 ಬಾಕಿ ಐತಿ. ಧಾರವಾಡ ಜಿಲ್ಲೆಗೆ 2,57,38,195 ಬಿಡುಗಡೆ ಆಗೈತಿ. 2,41,41,193 ರೂಪಾಯಿ ಬಿಡುಗಡೆ ಐತಿ. ಮಾನ್ಯ ಅಧ್ಯಕ್ಷರೇ, ಇವತ್ತು ಈಗಾಗಲೇ ಶಾಲೆ ಮುಗಿ ಹಂತಕ್ಕೆ ಬಂದೈತಿ. ಇವತ್ತು ಮಕ್ಕಳು ಮಳೆಗಾಲ ಬಂದಾಗ ಬರೇ ಕಾಲಿಲ್ಲಿ ಅಡ್ಡಾಡ್ಕೊಂತ ಹೋದ್ರು, ಮಳೆಗಾಲದಾಗ. ಬೇಸಿಗೆಗಾಲ ಬಂದಾಗ ಕಾಲು ಸುಡಿಸ್ಕೊಂತ ಹೋದ್ರು. ಚಳಿಗಾಲದಾಗ ಇವತ್ತು ಕಾಲು ಇಟ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂದೈತಿ. ಯಾಕೆ ಇನ್ನೂವರೆಗೂ ಕೂಡ ಸರ್ಕಾರ ಶೂಸ್ ಸಾಕ್ಸ್ ಕೊಡ್ಲಾರ್ದಷ್ಟು ಮಟ್ಟಕ್ಕೆ ಬಂತ ಇವತ್ತು ಸರ್ಕಾರ? ಯಾವ ಕಾರಣಕ್ಕಾಗಿ ಇನ್ನೂ ಮಟ್ಟ ಶೂ ಸಾಕ್ಸ್ ಕೊಡಕ್ ಆಗ್ತಾ ಇಲ್ಲ ಸರ್ಕಾರಕ್ಕೆ? ಇವತ್ತು ನೋಡಿ, ಟೋಟಲ್ ನಿಮ್ಮ ಗ್ರಾಂಟ್ ಅನ್ನು ಹಿಡಿದ್ರ 24,53,23,17 ರೂಪಾಯಿ ಬಿಡುಗಡೆ ಮಾಡಿದ್ರೆ 11,68,46,596 ರೂಪಾಯಿನ ಕೇವಲ 9 ಜಿಲ್ಲೆಗೆ ಬಾಕಿ ಇಟ್ಕೊಂಡಿದ್ದಾರೆ. ನಾನು ಆಗ್ಲೇ ಹೇಳಿದೆ, ಇನ್ನು 3 ತಿಂಗಳು ಉಳಿದೈತೆ ಮಾನ್ಯ ಸಚಿವರೇ. ಇವತ್ತಿನವರೆಗೆ ಮಕ್ಕಳಿಗೆ ಶೂ ಮತ್ತು ಬೂಟ್ ಕೊಡ್ಲಾರ್ದಂತ ಪರಿಸ್ಥಿತಿ ಮತ್ತ ಸರ್ಕಾರಕ್ಕೆ. ಯಾವ ಕಾರಣಕ್ಕಾಗಿ ಕೊಡ್ತಾ ಇಲ್ಲ ನೀವು ಮಕ್ಕಳಿಗೆ? ಮಕ್ಕಳು ಬಿಸಿಲಲ್ಲಿ ಅಡ್ಡಾಡಾರ, ಮಳೆ ಅಡ್ಡಾಡಾರ, ಚಳಿ ಅಡ್ಡಾಡ್ತಾ ಇದ್ದಾರ. ಮಾನ್ಯ ಅಧ್ಯಕ್ಷರೇ, ಈ ಶೂ ಸಾಕ್ಸ್ ಕೊಡೋದ್ರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಅಡ್ಮಿಷನ್ನು ಕ್ಲೋಸ್ ಆಗೋದು ಜೂನಿಗೆ ಮೆಜಾರಿಟಿ ಮುಗೀತದೆ, ಜೂನ್ ಎಂಡಿಗೆ ಮುಗೀತದೆ. ಅದಾದಮೇಲೆ ಜುಲೈಯಲ್ಲೂ ಇರುತ್ತೆ, ಆಗಸ್ಟಲ್ಲೂ ಇರ್ತದೆ. ಅದು ಯಾವಾಗಲೂ ಕೂಡ ನಡೀತಾ ಇರ್ತದೆ. 1 ಪೈಸಾನು ಕಮ್ಮಿ ಇಲ್ಲ. ಸುಮಾರು 117 ಕೋಟಿ ನಮ್ಮ ಹತ್ರ ಇದೆ. ಸುಮಾರು ಆಗಲೇ ನನಗೆ ಗೊತ್ತಿರೋ ಪ್ರಕಾರ 97 ಕೋಟಿಯನ್ನು ಈಗ ಎಲ್ಲ ಡಿಸ್ಪ್ಯಾಚ್ ಮಾಡಿ ಆಮೇಲೆ ನೇರವಾಗಿ ನಾವು SDMC ಅವರಿಗೆ ಕೊಡ್ತೀವಿ. ನಾವು DDP ಅವ್ರ ಮೂಲಕನೋ ಇಲ್ಲಾಂದ್ರೆ ಅದು ಕಮಿಷನರಿಗೆ ಹೋಗಿ, ಕಮಿಷನರಿಂದ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಕಮಿಷನರಿಗಾಗಲೇ ದುಡ್ಡು ಡೆಪಾಸಿಟು ಆಗಿದೆ. ಅವ್ರ ಅಕೌಂಟ್ ಕೊಟ್ಟ ಮೇಲೆ ಕೆಲವು ಕಡೆಗೆ ಏನಾಗ್ತದೆ, ಅವ್ರು ಸ್ಲೋಕ್ ಕೊಡ್ತಾರೆ ಪರ್ಚೇಸಿಂಗು, ಎಷ್ಟು ಜನರು ಮಕ್ಕಳಿದ್ದಾರೆ ಅಂಥೇಳಿ. ಆದರೆ ದುಡ್ಡು ಶಾರ್ಟೇಜ್ ಇದೆ, ಅದಕ್ಕೋಸ್ಕರನೇ ಕೊಟ್ಟಿಲ್ಲ ಅನ್ನೋದು ಸಂಪೂರ್ಣವಾಗಿ ಅದು ತಪ್ಪು ಮಾಹಿತಿ. ಯಾವುದಾದ್ರು ಎಲ್ಲೆಲ್ಲಿ ಅವ್ರ ಮಾಹಿತಿ ಕೊಟ್ಟ ತಕ್ಷಣ ನೇರವಾಗಿ ಅವರಿಗೆ SDMC ಅವ್ರಿಗೇ ದುಡ್ಡು ಕೊಟ್ಟು ಬಿಡ್ತಾರೆ. ಯಾರು ಮಧ್ಯವರ್ತಿನೂ ಇರಲ್ಲ, ಯಾರ್ದು ಇರೋದಿಲ್ಲ. ಯಾವುದಾದ್ರೂ ಹಂಗೆ ವೈಯಕ್ತಿಕವಾಗಿ ಯಾವುದಾದ್ರು ಪರ್ಟಿಕ್ಯುಲರ್ ಇದ್ದರೆ ನನಗೆ ಅದನ್ನ ಗಮನ ತಂದರೆ, ಬೈ ಚಾನ್ಸ್ ನಮ್ಮ ಇಲಾಖೆಯವರು ಏನಾದ್ರು ಅದನ್ನು ಮಿಸ್ಮ್ಯಾನೇಜ್ಮೆಂಟ್ ಮಾಡಿದರೆ ಅವ್ರ ಮೇಲೆ ಕ್ರಮನೂ ಕೂಡ ತಗೊಳ್ತೀವಿ. ಅದನ್ನು ಆದಷ್ಟು ಬೇಗ ಶೂ ಸಾಕ್ಸ್ ಕೊಡ್ತಕ್ಕಂಥದ್ದನ್ನು. ಬಟ್ ಯಾವುದೇ ಕಾರಣಕ್ಕೂ ಹಣದ ಸಮಸ್ಯೆ ಇದೆ ಅಂತೇಳಿ ನೀವೇನು ಹೇಳ್ತಾ ಇದ್ದೀರಿ, ಅದನ್ನು ದಯವಿಟ್ಟು ಆ ಥರ ತಗೊಳಕ್ಕೆ ಹೋಗಬೇಡಿ. SDMC ಅವರು ನಮಗೆ ಮಾಹಿತಿ ಕೊಟ್ಟ ತಕ್ಷಣ, ಮಾಹಿತಿಯನ್ನು ನಮ್ಮ ಇಲಾಖೆಯವರು ಏನಾದ್ರು ಲೇಟಾಗಿ ಕೊಟ್ಟರು, ಅದರಿಂದ ಇದಕ್ಕೆ ತೊಂದರೆ ಆಗಿದೆ ಅಂದರೆ ನಾನು ಆ ಅಧಿಕಾರಿಗಳ ಮೇಲೆ ಆಕ್ಷನ್ ತಗೊಳ್ತಕ್ಕಂಥ ವ್ಯವಸ್ಥೆನ ನಾವು 100% ನಾವು ಮಾಡಿ. ನೋಡಿ, ನಾನು 1 ಮಿನಿಟ್ ಸಾಹೇಬ್ರೆ, ಇದು ಕನ್ಸರ್ನ್ ಕ್ವಶನ್ ಬಿಟ್ರೆ ಆ ಕಡೆ 1 ಮಿನಿಟ್. ಮಾನ್ಯ ಸಚಿವರು ತಾವು ಹೇಳಿದ್ರಿ ಇದಕ್ಕೆ ಯಾವುದೇ ರೀತಿಯಾದಂಥ ಹಣಕಾಸಿನ ತೊಂದರೆ ಇಲ್ಲ ಅಂತೇಳಿ. ಬಟ್ ಇವತ್ತು ನಮಗೆ ಎಷ್ಟು ಬೇಜಾರಾಗ್ತಾ ಇದೆ ಅಂದರೆ, ಸ್ಕೂಲ್ನಲ್ಲಿ ಇರ್ತಕ್ಕಂಥ ಸಂಚಿತ ನಿಧಿ ಅಂತಿದೆ, ಒಂದು ಏನೇನೋ ಪ್ರೋಗ್ರಾಮ್ ಮಾಡಿ ಉಳಿದಿರ್ತಕ್ಕಂಥ ಸಂಚಿತ ನಿಧಿ ಇದೆ. ಯಾಕೆ ನಿಮ್ಮ ಅಧಿಕಾರಿಗಳು ಆ ಸಂಚಿತ ನಿಧಿಯನ್ನು ನೀವು ಬಳಸಿಕೊಂಡು ಶೂಸ್ ತಗೋರಿ ಅಂತ ಹೇಳಕತ್ತಾರ? ಹಾಗಾದ್ರೆ ನೀವು ಹೇಳಿದ್ರಿ ನಮ್ಮ ಕಡೆ ಯಾವುದೇ ರೀತಿಯಾದಂಥ ಹಣಕಾಸಿನ ತೊಂದರೆ ಇಲ್ಲ ಅಂತ ನೀವು ಒಂದು ಕಡೆ ಹೇಳ್ತೀರಿ, ಇನ್ನೊಂದು ಕಡೆ ಹೇಳ್ತಾರ ಅಧಿಕಾರಿಗಳು ಸಂಚಿತ ನಿಧಿಯನ್ನು ಬಳಸಿಕೊಂಡು ನೀವು ಶೂಸ್ ತಗೋರಿ ಅಂತ ಹೇಳುವಂಥದ್ದು ಆಗ್ತಾ ಇದೆ. ಹಾಗಾದ್ರೆ ಸಂಚಿತ ನಿಧಿಯನ್ನು ಬಳಸುವಂತ ಅವಶ್ಯಕತೆ ಏನೈತಿ? ದುಡ್ಡಿದಾಗ ಅದನ್ನ ಯಾಕೆ ಬಳಸ್ಕೋಬೇಕು? ಅದು ಸ್ಕೂಲಿಗೆ ಇರ್ತಕ್ಕಂಥ ದುಡ್ಡು, ಅದನ್ನ ಈ ಶೂಸು ಮತ್ತು ಸಾಕ್ಸ್ಗೆ ಯಾಕೆ ಬಳಸ್ಕೋಬೇಕು? ಅದನ್ನ ಮಾನ್ಯ ಅಧ್ಯಕ್ಷರೇ, ಆ ಥರ ಸಂಚಿಕೆ ನಿಧಿನ ತಗೊಳ್ಳಿ ಅಂತ ನಾವು ಯಾವಾಗಲೂ ಹೇಳಿಲ್ಲ. ಯಾರು ಅಧಿಕಾರಿಗಳು ಹಾಗೆ ಮಿಸ್ಯೂಸ್ ಮಾಡಿದರೆ ಅವ್ರ ಮೇಲೆ ನಾನು ಆ್ಯಕ್ಷನ್ ತಗೊಳ್ತೀವಿ. ಆದರೆ ಒಂದೇ ಒಂದು ಸಿಂಪಲ್ ಆಗಿ ನಾನು ತಮಗೆ ಹೇಳ್ತೀನಿ, ಯಾಕೆಂದರೆ ಮಕ್ಕಳ ಜವಾಬ್ದಾರಿ ನನಗೆ ಗೊತ್ತಿದೆ. ಅದನ್ನು ಭಾಳ ಮುಖ್ಯವಾಗಿ, ಯಾಕೆಂದರೆ ಸಮಾನತೆಯನ್ನು ತರಬೇಕು ಅಂಥೇಳಿ ಅದನ್ನು ಮಾಡಿದೆ. ನಮ್ಮ ಇಲಾಖೆಯಲ್ಲಿ ಅವರು ಅಕೌಂಟ್ ಕೊಡೋವ್ರಿಗೂ, ಅಂದರೆ ಎಷ್ಟು ಮಕ್ಕಳು ಯಾವ ಸೈಜು ಅದು ಕೊಡೋವ್ರಿಗೂ ಕೊಡೋದಕ್ಕಾಗಲ್ಲ. ಪ್ರಾಕ್ಟಿಕಲಿ ಪ್ರಾಬ್ಲಮ್. ಆ ಬರ್ತಕ್ಕಂಥ ಮಾಹಿತಿಯಲ್ಲಿ ಸ್ಲೋ ಆಗಿರ್ಬೋದೇ ಹೊರತು ಈ ನಿಧಿಯಿಂದ ಕೊಡಿ ಅಂತಕ್ಕಂಥದ್ದು ಕೊಡ್ತಕ್ಕಂಥದ್ದು ಪ್ರಶ್ನೆನೇ ಇಲ್ಲ. ಹಂಗೇನಾದ್ರು ಯಾರಾದರೂ ಹೇಳಿದರೆ ಅವ್ರ ಮೇಲೆ ನನಗೆ ಡೀಟೇಲ್ಸ್ ಕೊಡಿ, ನಾನು ಆಕ್ಷನ್ ತಗೊಳ್ತಕ್ಕಂಥ. ನಮ್ಮ ಜಿಲ್ಲೆ ಒಳಗೆ ಹೇಳ್ಯಾರ ಮಾನ್ಯ ಸಚಿವರೇ, ನಮ್ಮ ಜಿಲ್ಲೆ ಒಳಗೆ ಅಧ್ಯಕ್ಷರು ಹೇಳಿದಾರ, ಸಂಚಿತ ನಿಧಿ ಅಂತ ನೀವು ಬಳಸ್ಕೋರಿ, ಸರ್ಕಾರದಿಂದ ದುಡ್ಡು ಏನಾದ್ರು ಬಂದ್ರೆ ಅದಕ್ಕೆ ನಿಮ್ಗೆ ವಾಪಸ್ ಕೊಡ್ತೇವೆ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಿದಾರ. ನಾನು ಹಾಗಾದ್ರೆ ಅದನ್ನ ಹೇಳಿಲ್ಲ, ನೀವು ದಯವಿಟ್ಟು ಹೇಳಿ ಏನ್ ಮಾಡ್ತೀರಿ ಅಂತಂದೇಳಿ. ಬೈ ಚಾನ್ಸ್ ಸರ್ ಅವ್ರ ಉತ್ತರ ಕೊಡ, ಅದನ್ನ ನೋಡ್ಬಿಟ್ಟು ನಾನು ಕರೆಕ್ಟ್ ಆಗಿ ಹೇಳ್ತೀನಿ. ನಾನು ಇವಾಗಲೇ ಒಂದು ಅರ್ಧ ಗಂಟೆಯಲ್ಲಿ ತಮಗೆ ಹೇಳ್ತೀನಿ ನಾನು.